ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಗ್ರಾಮದ ಆರಾಧ್ಯ ದೇವರ ನೂತನ ರಥ ನಿರ್ಮಾಣಕ್ಕೆ ಗ್ರಾಮದ ಮಹಿಳೆಯರು ಗೃಹಲಕ್ಷ್ಮಿ ಹಣದ ದೇಣಿಗೆಯನ್ನ ನೀಡಿದ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೋಮನಕಟ್ಟಿ ಗ್ರಾಮದಲ್ಲಿ ಕಂಡುಬಂದಿದೆ. ಗದಗ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಧಾರ್ಮಿಕ ಕಾರ್ಯಕ್ಕೆ ಮಹಿಳಾ ಮಣಿಗಳು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಗ್ರಾಮದ ಶರಣಬಸವೇಶ್ವರ ನೂತನ ರಥ ನಿರ್ಮಾಣ ಮಾಡುವುದಾಗಿ ಗ್ರಾಮಸ್ಥರು ತೀರ್ಮಾನ ಮಾಡಿದ್ರು. ಕಳೆದ 75 ವರ್ಷಗಳಿಂದ ಶ್ರಾವಣ ಮಾಸದಲ್ಲಿ ಪುಟ್ಟ ರಥವನ್ನ ಎಳೆದು ಜಾತ್ರೆ ಮಾಡ್ತಾರೆ. ಆದ್ರೆ ಮುಂದಿನ ವರ್ಷದಿಂದ ಹೊಸ ರಥ ನಿರ್ಮಾಣಕ್ಕೆ ಪ್ಲಾನ್ ಹಾಕಿದ್ದರು. ಹೊಸ ರಥಕ್ಕೆ ಸುಮಾರು 25 ಲಕ್ಷ ರೂಪಾಯಿಯ ಹಣವಾದ ಖರ್ಚಾಗುವಂತಹ ಸಾಧ್ಯತೆ ಇದೆ. ಇದನ್ನು ಮನಗಂಡ ಗ್ರಾಮದ ಎಲ್ಲಾ ಮಹಿಳೆಯರು ಒಟ್ಟಾಗಿ ಪಕ್ಷ ಜಾತಿ ಭೇದ ಭಾವವನ್ನ ಮರೆತು 1 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ರಥ ನಿರ್ಮಾಣಕ್ಕೆ ಕೊಡುವುದಾಗಿ ತೀರ್ಮಾನಿಸಿದ್ದಾರೆ. ಈ ಗ್ರಾಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಗೃಹಲಕ್ಷ್ಮಿ ಹಣದ ಸದುಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಸುಮಾರು 50ಕ್ಕೂ ಅಧಿಕ ಮಹಿಳೆಯರು ನೂತನ ರಥಕ್ಕೆ ಹಣದ ಕಾಣಿಕೆ ನೀಡಿದ್ದಾರೆ. ಪ್ರತಿದಿನ 10 ಜನ ಮಹಿಳೆಯರು ದೇವಸ್ಥಾನದ ಕಮಿಟಿ ಯಾದಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ತಾ ಇದ್ದಾರೆ. ಗ್ರಾಮದ ಮಹಿಳೆಯರೇ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿದ್ದು ವಿಶೇಷವಾಗಿದೆ. ಹಳೆಯ ರಥದ ಮುಂದೆ ಮಹಿಳೆಯರು ಒಟ್ಟಾಗಿ ಸೇರಿ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ ಖುಷಿ ಪಟ್ರು. 11 ತಿಂಗಳ ಹಣವನ್ನು ಮಕ್ಕಳ ಶಿಕ್ಷಣ, ಆರೋಗ್ಯಕ್ಕೆ ಸಿಲಿಂಡರ್, ಬಟ್ಟೆ, ಗೃಹೋಪಯೋಗಿ ವಸ್ತುಗಳು ಹಾಗೂ ಬೆಳ್ಳಿ ಬಂಗಾರ ಖರೀದಿ ಮಾಡಿದ್ದೇವೆ. ಆದ್ರೆ 1 ತಿಂಗಳ ಹಣ ದೇವರ ಕಾರ್ಯಕ್ಕೆ ನೀಡುವುದಾಗಿ ಮಹಿಳೆಯರು ಹೇಳ್ತಾ ಇದ್ದಾರೆ. ಮಾಡಿಸಿದ್ವಿ ನೋಡೋರಿಗೆ ಧನ್ಯವಾದಗಳು. ಅವ್ರಿಗೆ ಇಬ್ಬಿಬ್ಬರು ಹಾಕ್ರಂದಾರ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಎಲ್ಲಾ ಗೃಹಲಕ್ಷ್ಮಿ ತಾಯಂದಿರಿಗೆ ಕೇರಾಗ್ಬೇಕ್ರಿ. ಸಿದ್ದರಾಮಯ್ಯ ರೊಕ್ಕ ಕೊಡ್ಬೇಕ. ಅವರು ಅವ್ರು ಕೊಟ್ಟಿದ್ದ ನಾವು ಕೊಡಾತೀವಿ ಇಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.